ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವೀಕ್ಷಿಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂಥದ್ದು ಯಾದಗಿರಿ ಡಿಸ್ಟ್ರಿಕ್ಟ್ ಸುರ್ಪುರ್ ತಾಲೂಕಿನ ಪಟ್ಟಣ ಪಂಚಾಯಿತಿ ಸದಸ್ಯರನ್ನು. ಅವರು ಮೊದಲನೇ ಬಾರಿ ಒಂದು ರಾಜಕೀಯ ಜೀವನಕ್ಕೆ ಬಂದು ವಿಜೇತರಾಗಿರುವಂಥದ್ದು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ಬಿ ಪಾರಪ್ಪ ಗುತ್ತೇದಾರ್. ಬಿ ಪರಪ್ಪ ಗುತ್ತೇದಾರ್ ಅಂತ ಹೇಳಿ. ಸರ್, ಈಗ ಎಷ್ಟನೇ ವಾರ್ಡಿಂದ ನೀವು ಆಯ್ಕೆ ಆಗಿರುವಂಥದ್ದು? ಸರ್ ವಾರ್ಡ್ ನಂಬರ್ 6 ದೋಬಿ ಮೌಲ ಅಂತ ಹೇಳಿ. ಹೇಗನ್ನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ಸರ್ ರಾಜಕೀಯ ಜೀವನದಲ್ಲಿ ನಮ್ಗೆ ತುಂಬ ಖುಷಿ ಆಗ್ತಿದೆ. ನಾನು ಒಂದೇ ಮಾತು ಸರ್, ನನ್ನೆಲ್ಲ ಹಿರಿಯರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ನನ್ನ ಜನತೆಯ ಆಶೀರ್ವಾದ, ಅದರಲ್ಲಿಂದ ನಾನು ಪ್ರಪ್ರಥಮವಾಗಿ ಚುನಾವಣೆ ನಿಂತು ಆಯ್ಕೆಯಾಗಿದ್ದೇನೆ. ಹೀಗಾಗಿಬಿಟ್ಟು ನಾನು ರಾಜಕೀಯದಲ್ಲಿ ತುಂಬ ಆಸಕ್ತಿ, ಮೊದಲಿನಿಂದ ಆಸಕ್ತಿ ಇತ್ತು ಸರ್. ಆದರೆ ನಮ್ಮ ತಂದೆಯವರು 40 ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಥರ ಚುನಾವಣೆ ಸ್ಪರ್ಧಿಸಿಲ್ಲ. ಪ್ರಪ್ರಥಮವಾಗಿ ನಾನು ಸ್ಪರ್ಧಿಸಿದ್ದೇನೆ. ಜಯಶೀಲನಾಗಿ ಹೊರಹೊಮ್ಮಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದ, ನನ್ನ ಜನತೆ ಆಶೀರ್ವಾದ, ನನ್ನ ಏರಿಯಾ ವಾರ್ಡ್ ನಂಬರ್ 6ನ ದೋಬಿ ಮೂಲದ ಎಲ್ಲ ಜನತೆ ಆಶೀರ್ವಾದ ಮತ್ತು ನನ್ನ ಫ್ರೆಂಡ್ ಸರ್ಕಲ್ ಇದೆ ಅವರೆಲ್ಲರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಪ್ರಮುಖವಾಗಿ ಇದರಿಂದ ನಾನು ವಿಜಯಶೀಲನಾಗಿ ಹೊರಗೆ ಬಂದಿದ್ದೇನೆ ಸರ್. ಸರ್, ಈ ಬಾರಿ ನೀವು ಎಷ್ಟು ಮತಗಳ ಅಂತರದಿಂದ ಈಗ ನೀವು ಜಯಶೀಲ ಆದಂಥದ್ದು ಸರ್? ಈಗ ಸರ್ ಈ ಏರಿಯಾದಲ್ಲಿ ತುಂಬ ಅಂದರೆ ನಾವು ಭಾಳ ಟಕಫರ್. ಯಾಕಂದರೆ ಇಲ್ಲಿ ನನ್ನ ಯಾವುದೇ ಥರದ ಒಂದು ಓಟ್ ಇಲ್ಲ ಸರ್, ನನ್ನದೇ ಆದ ಒಂದು ಓಟ್ ಇಲ್ಲ. ನಾನು ಇರೋದೇ ಬೇರೆ ಏರಿಯಾದಲ್ಲಿ, ನಾನು ಚುನಾವಣೆ ಸ್ಪರ್ಧಿಸಿದ್ದೇ ಬೇರೆ ಏರಿಯಾದಲ್ಲಿ. ಅಂಥ ಏರಿಯಾದಲ್ಲಿ ಸರ್ ನಾನು 16 ಓಟ್ಲಿಂದ ಜಯಶೀಲನ ಆಗಿದ್ದೇನೆ ಸರ್. ಒಟ್ಟು ಮತ ಸರ್ ನೀವು ಬಂದಂಥದ್ದು? ಸರ್ ಒಟ್ಟು ಟೋಟಲ್ ಮತಗಳು 996 ಮತಗಳು ಸರ್. ಅದರಲ್ಲಿ BJP 422 ಮತಗಳು ಬಿದ್ದಿವೆ ಸರ್. ನಮ್ಮದು ರಾಜುಗೌಡರ ಬೆಂಬಲಿತ ಅಭ್ಯರ್ಥಿ ಸರ್ ನಾನು 439 ಮತಗಳು ಬಿದ್ದಿದ್ದೇವೆ ಸರ್. ಕಾಂಗ್ರೆಸ್ಗೆ 102 ಮತಗಳು ಬಿದ್ದಿದ್ದೇವೆ ಸರ್. BSR ಅಂತ ಹೇಳಿತ್ತು 22 ಮತಗಳು ಬಿದ್ದಿದ್ದವು. ಟೋಟಲ್ 986 ಸರ್ ಮತಗಳಲ್ಲಿ ಈಗ ನೀವು ವಿಜೇತರಾಗಿದೆ. ಎಸ್ ಸರ್. ನನಗೆ ಬಿದ್ದಿದ್ದ ಮತಗಳು ಕ್ಲಿಯರ್ ಕಟ್ ಹೇಳ್ಬೇಕಂದ್ರೆ 439 ಮತಗಳಿಂದ 39ರಿಂದ ಆಯ್ಕೆ ಆಗಿರುವಂಥದ್ದು ವಿಜೇತರಾಗಿದೆ. ಸರ್, ಈಗ ನಿಮ್ದು ಈಗ ತಾನೇ ಈ ಒಂದು ಅವಧಿ ಶುರು ಆಗಿರುವಂಥದ್ದು. ಈ ಒಂದು ಅವಧಿಯಲ್ಲಿ ಯಾವ ರೀತಿ ಒಂದು ಜನಸೇವೆಯನ್ನ ನೀವು ಮಾಡಬೇಕು ಅಂತ ಅನ್ಕೊಂಡಿರುವಂತ ಸರ್? ಈಗ ಸರ್ ನನ್ನ ಜನತೆಗೆ ನಾನು ಏನು ಮಾಡಿದ್ರೆ ಕಡಿಮೆ ಸರ್. ತುಂಬಾ ನನಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ನನ್ನ ಜನತೆ, ನನ್ನ ತಾಯಂದಿರಾಗಲಿ, ನನ್ನ ಅಕ್ಕ ತಂಗಿರಾಗಲಿ, ನನ್ನ ಅಣ್ಣ ತಮ್ಮರಾಗಲಿ, ನನಗೆ ತುಂಬ ಅದರಲ್ಲಿಂತ ಇಂಥ ಪರಿಸ್ಥಿತಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರದ್ದು ಯಾವುದೇ ಕಾರಣಕ್ಕೂ ನನಗಂತ ಋಣ ಮುಟ್ಸೋಕ್ಕಾಗಲ್ಲ. ನಾನು ಆದಷ್ಟು ಅವ್ರ ಸೇವೆ ಮಾಡಿಕೊಂತ 5 ವರ್ಷ ಅವ್ರು ಏನು ಹೇಳಿದ ಕೆಲಸಗಳು ಸ್ಪಂದಿಸ್ಕೊಂತ ಅವ್ರು ಹೇಳಿದ ಕೆಲಸ ಮಾಡಿಕೊಂತ ನಾನು 5 ವರ್ಷ ಕಳಿಬೇಕಂತೇಳಿ ನನಗೆ ತುಂಬ ಆಸಕ್ತಿ ಇದೆ ಸರ್. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು ಅಥವಾ ಈಗ ನಿಮ್ಮ ಹಿರಿಕರು ತಂದೆ ತಾಯಿ ಸಹೋದರ ಯಾರಾದರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದು? ಸರ್ ಮೊದಲಿಂದ ನಮ್ಮ ತಂದೆಯವರು 40 ವರ್ಷದಿಂದ ರಾಜಕೀಯ ಜೀವನದಲ್ಲಿ ಇದ್ದಾರೆ. ರಾಜ ಮದನ್ ಗೋಪಾಲ್ ನಾಯ್ಕ ಅವರಲ್ಲಿಂದ ನಮ್ಮ ತಂದೆದವರು ಅಲ್ಲೇ ಅವ್ರ ಬಲ್ಲೇ ಕೆಲಸ ಮಾಡ್ತಿದ್ರು. ಅದಾದ ತಕ್ಷಣ ನಾವು ನರಸಿಂಹನಾಯ್ಕ ರಾಜುಗೌಡರು 2004ರಿಂದ ಅವರಿಂದ ನಾವು ಫಾಲೋವರ್ ಸರ್. ಆ್ಯಕ್ಚುಲಿ ಅವ್ರ ಆಪ್ತ ಕಾರ್ಯದರ್ಶಿ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಸರ್. ನಾನು ಎಲ್ಲ ಓಲಾಡ್ಸೋಳು 8 to Z ನಾನೇ ನೋಡ್ತಿದ್ದೀವ್ರಿ. ಅವ್ರದ್ದು ಏನು ಕೆಲಸ ಇದ್ರು ಅವ್ರು ಏನಿದ್ರು ನಮಗೆ ಹೇಳ್ತಿದ್ರು. ಹೀಗಾಗಿ ನಾವು ಅಲ್ಲೇ ಗುರುತಿಸ್ಕೊಂಡಿದ್ವಿ. ಹಿಂಗಾಗಿ ಅವ್ರ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿದಿದ್ದೀವಿ ಸರ್. ಸರ್, ಈಗ ಇನ್ನೂ ನಿಮ್ಮ ಅವಧಿ ಇದೆ. ಈಗ ತಾನೇ ಈ ಒಂದು ಅವಧಿ ಶುರುವಾಗಿ ಈ ಒಂದು ಅವಧಿಯಲ್ಲಿ ಹೆಚ್ಚಿನ ಆದ್ಯತೆಗೆ ನೀವು ಯಾವುದ್ರ ಬಗ್ಗೆ ನೀಡಬೇಕು ಅಂತ ನೀವು ಅನ್ಕೊಂಡಿರುವಂಥದ್ದು ಸರ್? ಈಗ ಸರ್ ಮೊದಲನೇದಾಗಿ ನನ್ನ ಜನತೆಯಲ್ಲಿ, ನನ್ನ ಏರಿಯಾದಲ್ಲಿ ಪೂರ ಹಿಂದುಳಿದ ಏರಿಯಾ ಇದೆ ಸರ್. ನಂದು ಮೊದಲು ಫಸ್ಟ್ ಲೈಟು, ಶೌಚಾಲಯ ಮತ್ತು ರೋಡು ಮತ್ತು ಡ್ರೈನ್ ಅವೆಲ್ಲ ಮಾಡಬೇಕಂಬುದು ನನಗೆ ತುಂಬ ಆಸಕ್ತಿ ಇದೆ ಸರ್. ತಾವೆಲ್ಲರೂ ತಮ್ಮ ಸಹಕಾರ ಇದ್ದರೆ ನಾನು ಇವೆಲ್ಲಷ್ಟು ಮಾಡಿ ಜನರಲ್ಲಿ ನಾನು ಒಳ್ಳೆಯ ಒಂದು ಅಭ್ಯರ್ಥಿ ಅಂತೇಳಿ ಅನಿಸಬೇಕಂಬುದು ನನ್ನ ತಲೆಯಲ್ಲಿ ಭಾಳ ಇದೆ ಸರ್. ಸರ್, ಈ ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ನಿಮಗೆ ಗುರುಗಳು ಅಂತ ಯಾರ ಇದ್ದಾರೆ ಸರ್? ಈಗ ಸರ್ ಇದ್ದಾರೆ ಸರ್. ನನ್ನ ಗಾಡ್ ಫಾದರ್ ಡಾಕ್ಟರ್ ಜಗದೀಶ್ ಬಿಜಸ್ಪುರ್. ಅವ್ರು ನನ್ನ ಗಾಡ್ ಫಾದರ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸರ್. ಅವ್ರು ನನಗೆ ಭಾಳ ತುಂಬ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ದಾರೆ ಸರ್. ಎಸ್ ಸರ್. ಸರ್, ಅದೇ ರೀತಿ ಈಗ ನೀವು ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ್ದಾರ ಸಂಘಟನೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ಈಗ ಸರ್ ನಾನು ಮೊದಲಿಂದ ಸಂಘಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಆದಮೇಲೆ ನಾವು ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀವಿ. ಇನ್ನೂ ಮಾಡ್ತಾಯಿದ್ದೀವಿ ಸರ್. ಆ ದೇವರ ಆಶೀರ್ವಾದದಿಂದ ನನಗೆ ಯಾವುದು ಇದಾಗಿಲ್ಲ, ಎಲ್ಲ ಒಳ್ಳೇದು ಹಾಕ್ಯಂತ ಬಂದಿದೆ ಸರ್. ಇನ್ನು ಮುಂದೂ ಒಳ್ಳೇದಾಗುತ್ತೆ ಅಂತೇಳಿ ನಾನು ಕಾನ್ಫಿಡೆಂಟ್ ಇದೆ ಸರ್. ಈಗ ಸಂಪೂರ್ಣವಾಗಿ ಈಗ ಈ ಒಂದು ನಿಮ್ಮ ವಾರ್ಡ್ನಲ್ಲಿ 6ನೇ ವಾರ್ಡ್ನಲ್ಲಿ ಈಗ ಎಷ್ಟು % ಈಗ ಕೆಲಸ ಕಾರ್ಯಗಳಿಗೆ ಸಂಪೂರ್ಣ ಆಗಿದೆ ಅನ್ನೋದು ನಿಮ್ಮ ಅನಿಸಿಕೆ ಸರ್? ಈಗ ಸರ್ ಹಿಂದಲಿಂತಂದ್ರೆ ಯಾವುದೇ ಥರದ ಇಲ್ಲಿ ಕೆಲಸ ಆಗಿಲ್ಲ. ಓನ್ಲಿ ಭಾಳ ಆದರೆ ನಿಮ್ಮ ಮುಂದೆ 20-25% ಕೆಲಸ
ಆಗಿರ್ಬೋದು, ಇನ್ನೂ 70-75% ಕೆಲಸ ಉಳಿದಿದೆ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ನಾನು ಮಾಡಿ ಒಂದು ಜನರ ಸೇವೆಯನ್ನು ಮಾಡಿಕೊಂತ ನಾನು ಅದಿದಾಗಬೇಕಂತ ಭಾಳ ಆಸೆ ಇದೆ ಸರ್. ಸರ್, ಅದೇ ರೀತಿ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ನಿಮ್ಮ ಈ ಒಂದು ವಾರ್ಡಿನ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶ್ರೀಗೊಳಿಸಿದ್ದಾರೆ. ಈ ಸಂದರ್ಭದ ಎಲ್ಲ ಜನತೆಗೂ ಏನೋ ಒಂದು ಕೊನೆಯದಾಗಿ ಸಿಹಿ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಸರ್, ನನ್ನ ಪಾಲಿನ ಜನತೆ ಅನ್ನೋಕ್ಕಿಂತ ನನ್ನ ಪಾಲಿನ ದೇವರು ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ನನ್ನ ಮತದಾರ ದೇವರುಗಳು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ಅವರಿಗೆ ನಾನು ಸಾಯುವವರೆಗೆ ಅವರು ಚಿರಋಣಿಯಾಗಿ ಇರುತ್ತಂತ ಹೇಳಿ ತಮ್ಮ ಟಿವಿ ಮುಖಾಂತರ ಸಂದೇಶ ಕೊಡ್ತೇನೆ, ವೆಬ್ಸೈಟ್ ಮುಖಾಂತರ ಸಂದೇಶ ಕೊಡ್ತೇನೆ ಸರ್. ಇದೇ ರೀತಿ ಇನ್ನು ಮುಂದೆ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಮಸ್ಕಾರ.